ಅಲ್ಲ ಗಿರ್ಜನಿ ಏನ್ ಮಾಡಕ್ ಹೊಂಟಿ? ಏನ್ ಮಾಡಕ್ ಹೊಂಟಿ ಅಂದ್ರೆ ಏನು ಮಾಡಕ್ ಹೊಂಟಿಲ್ಲ ರೀ. ಅಮ್ಮನ್ ಕರ್ಕೋರಿ, 2 ಮಕ್ಳು ಕರ್ಕೋರಿ. ನಮ್ಮ ಮೂರ್ ಮನೆಗೆ ಹೋಗಿ ಅವ್ರ 3 ಮಂದಿನ ಅಲ್ಲಿ ಬಿಟ್ಟು ಬರ್ರಿ ನೀವು. ಏನ ಇಲ್ಲೋಡ ಪಟ ಪಟ ಈ ಕಡೆ ದಾರಾಗಾಶಿ ಹೋಗ್ರಿ. ಅವ್ರ ಮನೆ ಬಕ್ಲಾಗಾಶಿ ಹೋಗ್ಬೇಡ್ರಿ. ಸೀದಾ ಹೋಗಿ ಬೇಸಿ ಕರ್ಕೊಂಡು 3 ಮಂದಿನ ಬಿಟ್ಟು ಬರ್ರಿ. ಅಲ್ಲ ಅವ್ರ ನೀಗ ಎದಕ್ಕ? ಅವ್ವ ಈಗ ನಂದು ಕ್ಲಾಸ್ ಅದಾವ. ಇರ್ಲಮ್ಮ, 1-2 ದಿನ ಅಷ್ಟೇ, ಭಾಳ ಅಲ್ಲ. ಹೆಂಗಿದ್ರು ಇವತ್ತು ಯಾವಾರ ಸೋಮವಾರ. ಸೋಮವಾರ ಈಗ ಹೋದೆ ಅಂದ್ರೆ ನೀನು ಬುಧವಾರ ಬಂದ್ಬಿಡ ಅತ್ತ. ಅಲ್ಲ 2 ದಿನ ಸುಮ್ಮನೆ ಈಗೇನು ಎಕ್ಸಾಮ್ ಇಲ್ಲ ಏನು ಇಲ್ಲ, ಹೋಗಿ ಬಾರವಾ. ಅವ ನಾನು ನಿನ್ನ ಬಿಟ್ಟು ಹೋಗಕ್ಕೆ ಹೋಗಲ್ಲ. ಅಮ್ಮನ ಮನೆಗೆ ಹೋಗ್ತೇನಂದ್ರೆ ಕುಣಿತಾವ ಮೊಮ್ಮಕ್ಕಳು, ನೀನು ಅದಿ. ಹೋಗಿ ಬಾ, ಏನಾಗೋದಿಲ್ಲ. ಹೋಗಿ ಬರ್ತೇನೆ. ಅಲ್ವಾ ನೀವು ಬಿಕ್ಕಿ ಮನೆಗಿರ್ತೀಯಾ? ಇಲ್ಲ, ನಿಮ್ಮನ್ನ ಬಿಟ್ಟು ಇವ್ರು ಬರ್ತಾರಲ್ಲ. ನೋಡ್ಗಿರ್ಜಿ, ಮೊದ್ಲ ಕೆಟ್ಟ ಮನುಷ್ಯ ಅವ. ಅವ್ನ ಎದುರು ಹಾಕೊಂಡು ಇಲ್ಲೋಡಿ ಸುಮ್ಮನೆ ಈ ರೀತಿ ನೀ ಮಾಡೋದು ಸರಿಯಲ್ಲ ಅನಿಸ್ತೈತಿ. ಯಾಕ ನನಗೆ ದುಷ್ಟ್ರ ಕಂಡ್ರೆ ದೂರ ಇರೋದು ಒಳ್ಳೇದಂತೇನೆ ನಾನು. ಏನ ದುಷ್ಟ್ರ ಕಂಡ್ರೆ ದೂರ ಇರುನ್ರಿ, ಅನ್ಯಾಯ ಮಾಡಕತ್ತರಿ, ಸುಮ್ ಬಿಡಕತ್ತೇನ? ಸುಮ್ಮನಿರಿ ನೀವ. ಇಲ್ಲೋಡ್ರಿ, ನನ್ನ ಮಾತು ಕೇಳ್ರಿ. ಅವ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಅವ್ನು ಹಿಂಗ ಬೆಳ್ಕೊಂತ ಹೋಗ್ತಾನ ಊರಾಗ. ಅದಕ್ಕೆ ಬಾರಿ ಸೊಕ್ಕ ಏನ್ ದೊಡ್ಡ ಪಾಳೆಗಾರ ಅಂತ ತಿಳ್ಕೊಂಡಾನ. ಅವ್ನೇನ್ ಮನುಷ್ಯನ ಜೀವ ತೆಗಿಯೋದಂದ್ರೆ ಏನ ಸುಮ್ಮನೆ ಅಂತ ತಿಳ್ಕೊಂಡಾನ? ಮಾಡ್ತಾನ ಅವ್ನು ಬೇಷಗಿ. ಏನ ಇವತ್ತ ಅವನ್ನ ಇಲ್ಲಡಿಲ್ಲ, ನಾನೇನ್ ಹಗರಿಲ್ಲ. ಎಲ್ಲ ಒಂದು ನನ್ನ ಕಡೆ ಸಾಕ್ಷಿ ಅದಾವ. ನಿನ್ನೆ ನನ್ನ ದೊಡ್ಡದಾಗಿ ಡಿಲೀಟ್ ಮಾಡೀನಿ ಅಂತಂದೇಳಿ ದಿಮಾಕ್ ಮಾಡಿದ. ಏನ ಎಲ್ಲ ಸಾಕ್ಷಿ ಇಟ್ಕೊಂಡೇನ್ ನಾನು. ನೀವು ತಲೆ ಕೆಡ್ಸ್ಕೊಬೇಡ್ರಿ ನಡ್ರಿ. ಏನ ಸಾಕ್ಷಿ ಅದಾವ? ಹ್ಞೂ ರೀ, ಅದೆಲ್ಲ ನಿಮ್ಗೆ ಯಾಕೆ, ಅದು ಹೆಂಗ ಏನ ನಾನೆಲ್ಲ ಅದನ್ನ ಹೇಳ್ತೇನಂತ ನಡ್ರಿ. ನಾನು ಹೋಗಲ್ಲ. ಇವ್ರು 3 ಮಂದಿನ ಬೇಕಾದ್ರೆ ಬಸ್ ಹತ್ತಿಸ್ತೇನೆ ರೀ. ಏನಾಗಲ್ಲ, ಅವ್ 3 ಮಂದಿ ಹೆಂಗ್ ಹೋಗ್ಬೇಕು? ವಯಸ್ಸಾದ ಅಮ್ಮ. ಹೋಗ್ರಿ, ಬಿಟ್ಟು ಬರ್ರಿ. ನಾ ಬಿಟ್ಟು ಹಂಗರ್ಸಿದ ಕೋರ್ಟ್ಗೆ ಬರ್ತೇನೆ ನೋಡು. ಹೇಳಿದ ಮಾತು ಕೇಳುವಲ್ಲಿ ಕೋರ್ಟ್ಗೆ ಹೋಗೋಣ ಏನಾಕತಿ. ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತೆ ಏನಾತಾಗ? ನಾನೇನು ಹೋಗಲ್ಲ. ಏನ ಹೋಗಲ್ಲ ಅಂತಂದ್ರೇನ ನಾನೇನ ಸಾಕ್ಷಿ ಹೇಳಕ್ಕೇನು ಹೋಗಲ್ಲ, ಜೊತೆಗೆ ಹೋಗ್ತೇನೆ ಅಷ್ಟೇ. ಸಾಕ್ಷಿ ಹೇಳೋದು ಗೌಡ್ರು, ಅವ್ರ ಕಡೆನೇ ಎಲ್ಲ ಕಟ್ಕೊಟ್ಟೇನಿ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಗೌಡ್ರ? ಗೌಡ್ರಷ್ಟೇ ಅಲ್ಲ, ಈರಮ್ಮನ ಫೋನಿಗೂ ಕಳಿಸಿದ್ದೆ. ಏನು ಎಲ್ಲ ಐತಿ, ಸುಮ್ಮನಿರಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಸರಿ, ಬರ್ತೇವೆ ಹಂಗಾರೆ. ಕೋರ್ಟ್ ಕಡೆ ಬರ್ತೇನೆ ನೋಡ. ಪಟ್ನ ಬಿಟ್ಟೋಕೆ ಬಿಟ್ಟವನು ಯವ್ವ ನಡಿಬೆ. ಹುಷಾರು ನೋಡವ, ಯಾರ್ದ ಸಲುವಾಗಿ ನಾವು ಮನೆ ಬಿಡ್ಬೇಕಿಲ್ಲ ತಗ. ನೋಡು ಏನಾಗಲ್ಲಮ್ಮ, ಪಾಪ ಹೊಸ್ದಾಗಿ ಮದುವೆ ಆಗ್ಯಾವ. ಅನ್ಯಾಯಕ್ಕೆ ನಾವು ಬೆಂಬಲ ಕೊಟ್ರೆ ದೇವ್ರು ಒಳ್ಳೇದು ಮಾಡ್ತಾನ. ಎಲ್ಲ ಗೊತ್ತಿದ್ದು ನಾವು ಸುಮ್ಮನಿದ್ರೆ ಹೆಂಗಕತಿ ಹೇಳ್ರಿ? ಪಾಪ ಅದು ಒಂದು ಹೆಣ್ಮಗಳು, ನನ್ನ ಜೀವನ ಅದು. ಅದಕ್ಕೂ ಮಕ್ಕಳು ಮರಿ ಅಲ್ಲನ. ನಾ ಅರ್ಥ ಮಾಡ್ಕೊಯಮ್ಮ, ಏನಾಗೋದಿಲ್ಲ ನಡಿ. ಅವ್ವ ಹುಷಾರಿ. ಆತಮ್ಮ ಹುಷಾರು, ಏನಾಗೋದಿಲ್ಲ, ನೀ ಎದುರು ಬಿಡ ನಡಿ. ಗಿರ್ಜಕರ, ಓ ಚಂದ್ರಪ್ಪಣ್ಣಾರ, ಬರ್ರಿ ಒಳಗೆ ಬರ್ರಿ. ಏನ ಬ್ಯಾಗ್ ಎಲ್ಲ ತುಂಬಿ ತಯಾರಿ ಮಾಡಿರಿ? ಹುಚ್ಚಾಟ ಐಕಿದ. ಈ ಕೆಲ ಸಾಕ್ಷಿ ಹೇಳ್ಬೇಕಂತ ಅದಕ್ಕೆ ನಮ್ಮನ್ನ ಊರಿಗೆ ಕಳ್ಸಾಕತ್ತಾಳ. ಅದಕ್ಕೆ ಅವ್ರನ್ನ ಮಗನ್ನ ಹೋಗಿ ಅಲ್ಲಿ ಬಿಟ್ಟು ಬರೋಣ ಅಂತ ಬಸ್ಸಿಗೆ ಹೊಂಟಿದ್ದೆ. ಬಸ್ಗ ಊರ್ಗ ಈಗ ಇದ್ಕಿದ್ದಂಗ ಸಾಕ್ಷಿ ಹೇಳಕ್ ಹೊಂಟಾಳಲ್ಲ, ಅದಕ್ಕೆ ಅವರಿಂದ ಇಲ್ಲಿ ಏನೂ ತೊಂದರೆ ಆಗೋದು ಬೇಡ, 1-2 ದಿನ ಇದೆಲ್ಲ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಲ್ಲಿ ಕಳ್ಸಾಕತ್ತಾಳ. ಓ ಹೌದಾ, ಒಳ್ಳೆ ಕೆಲಸನೇ ಮಾಡ್ತಾ ಇದಾರ. ಆದಷ್ಟು ದುಷ್ಟರು ಕಂಡ್ರೆ ದೂರ ಇರೋದು ಒಳ್ಳೇದೇ. ಒಳ್ಳೆ ಕೆಲಸನೇ ಮಾಡತ್ತೀರಿ ಗಿರ್ಜಕರ. ಉಪಾಯ ಚಲೋ ಐತಿ. ಈಗಿದ್ ಸಿಟ್ಟು ಮನುಷ್ಯಾಗ ಇನ್ನೊಂದು ಕ್ಷಣಕ್ಕೆ ಇರಲ್ಲ ಅಂತಾರ. ಆಯ್ತು, 1-2 ದಿನಾನಾರ ಈ ಸ್ವಲ್ಪ ತಣ್ಣಗಾಗೋದು ಒಳ್ಳೇದೇ. ಆಯ್ತಾಯ್ತು, ಸರಿ. ಮತ್ತೆ ಯಾಕೆ ಬಸ್ಸಿಗೆ ಕಳಿಸ್ತೀರಿ? ನಂದೇ ಕಾರ್ ಐತಲ್ಲ, ನಾ ಡ್ರೈವರ್ಗೆ ಹೇಳ್ತೀನಿ, ಬೇಕಾರ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ತೋರಿ. ಬೇಡ ಚಂದ್ರಪ್ಪಣ್ಣ, ನಿಂಗೆ ಯಾಕೆ ಸುಮ್ಮನೆ ತೊಂದ್ರೆ? ಅಲ್ಲ, ನೀವೇನು ಹೊರಗಿನಾರನ್ನ ಬೇರೆದಾರ? ಅಯ್ಯೋ ದೇವ್ರಿ, ನೋಡ್ರಿ ಬರ್ರಿ, ನೀನು ಬಾ. ನಾನು ನಾ ಬರಕ್ಕಾಗಲ್ಲಪ್ಪ, ನಾನು ಅಲ್ಲಿ ಕೋರ್ಟ್ ಕಡೆ ಹೋಗ್ಬೇಕು. ಡ್ರೈವರ್ಗೆ ಹೇಳ್ತೀನಿ, ನೀನು ಅವ್ರ ಜೊತೆಗೆ ಹೋಗು, ಬಿಟ್ಟು ಅದೇ ಕಾರ್ನಾಗ ಹೊಳಿ ಬಾ. ಹ್ಞೂ ರೀ, ಅಷ್ಟು ಮಾಡ್ರಿ. ಬಸ್ ತಡಾಕತಿ, ನಿಂದ್ರಿಸಿ ಮಂದಿ ಹತ್ತಿಸ್ಕೊಂತ ಹೋಗ್ಬೇಕಲ್ಲ. ಅದಕ್ಕೆ ಕಾರಿಗಾದ್ರೆ ಹೋಗಿ 1 ತಾಸಿಗೆ ಆಗದ, 1/2 ತಾಸಿಗೆ ಆಕತಿ. ಹೋಗಿ ಪಟ್ಟನ್ ಬಿಟ್ಟು ಬರುವಂತ್ರಿ. ಹೋರಿ ಸರಿ, ಬರ್ತಂತ. ಗಿರ್ಜಕರ ಬರ್ರಿ, ಅಲ್ಲಿ ಕೋರ್ಟ್ಗೆ ಹೋಗ್ಬೇಕಲ್ಲ, ಹೊತ್ತಾತ. ನಾವು ಗೌಡ್ರ ಕಾರ್ನಾಗ ಹೋಗೋಣ. ಸರಿ ಚಂದ್ರಪ್ಪಣ್ಣ. ಯಮ್ಮ ನಿಧಾನಕ್ಕೆ ಹೋಗ್ವೆ, ಹುಷಾರಿ. ಸೊಕಾಶ ಊರು ಮುಟ್ಟಿನ ಫೋನ್ ಮಾಡ. ಏನಪ್ಪ ಅವನ ಏನವ, ನೀನು ನೋಡಿ ಹುಷಾರಿಲ್ಲ. ಭಾಳ ದುಷ್ಟರನ್ನ ಎದುರಾಕೊಳ್ಳೋದು ಒಳ್ಳೇದಲ್ಲ. ಹೇಳಿದ ಮಾತು ಕೇಳುವಲ್ಲಿ. ನೀನು ಹೋಗ್ಲಂಗೆ ಅವ್ರಿಗೆ ಎಲ್ಲ ಏನದಾವ ಕಳಿಸ್ಬಿಡೇವ ಹೋಗ್ಲತ್ತಾಗ. ನೀನು ನಮ್ಮ ಜೊತೆಗೆ ಬಂದ್ಬಿಡ ಅಂತೆ. ನಾ 2 ದಿನ ನಮ್ಮೂರಾಗ ಇದ್ದು ಬರೋಣ. ಇರ್ತಿದ್ನಿವೇ, ಆದ್ರೆ ಅದು ಯಾರಿಂದ ಕಳಿಸಿದ್ರು, ಎಲ್ಲಿಂದ ಕಳಿಸಿದ್ರು? ಈ ಫೋನ್ ಟು ಫೋನ್ ಮೆಸೇಜ್ ಏನ ಸರಬರಾಜು ಆದ್ರೆ ಲೆಕ್ಕಕ್ಕೆ ಬರಂಗಿಲ್ಲಂತೆ. ಯಾವ ಫೋನ್ನೇ ರೆಕಾರ್ಡ್ ಮಾಡ್ಯಾರ ಅದೇ ಫೋನಿಂದಾನೇ ತೋರಿಸ್ಬೇಕು ಅನ್ನೋದು ಐತಿ ಈ ಕೋರ್ಟ್ನಾಗ. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಫೋನಿಂದಾನೇ ತೋರಿಸಿದ್ರೆ ಇನ್ನೂ ಒಳ್ಳೇದಂತೀನಿ ನಾನು. ಯಾವ ಫೋನ್ನಾಗ ಇಡುವೆ ಮಾಡಿರ್ತೀವಿ, ಯಾವ ಫೋನ್ನೇ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಇದ್ರಿಗೆ ತೋರಿಸಿದ್ರೆ ಅವು ಕೋರ್ಟಿಗೆ ಲೆಕ್ಕಕ್ಕೆ ಬರ್ತೈತಿ. ನಾವು ಹಿಂಗೆ ಫೋನಿಗೆ ಮೆಸೇಜ್ ಮಾಡಿ ತೋರಿಸಿದ್ರೆ ಲೆಕ್ಕಿಲ್ಲ ಅಂತದೇನ? ಯಾಕೆ ಬೇಕದು? ಸುಮ್ಮನೆ ಇಂಥವು ಭಾಳ ಕೇಸ್ ಆಗ್ಯಾವಲ್ಲ. ನಾನು ಹೋಗೇ ಬರ್ತೇನೆ, ನೀ ತಲೆ ಕೆಡಿಸ್ಕೊಬೇಡ, ನೀವು ಹೋಗಿ ಬರ್ರಿ. ಅವ ಸರಿ, ಹುಷಾರಿ. ಹ್ಞೂ. ಆದ್ರೂ ಗಿರ್ಜಕರ, ನಿಮ್ ಧೈರ್ಯಕ್ಕೆ ಮೆಚ್ಕೋಬೇಕ್ರಿ. ನಿಜವಾಗ್ಲು ಯಾರೀ ತಮ್ಮ ಜೀವನನ ಈ ರೀತಿ ಒಂದು ಹೆದರಿಕೆ ಬೆದರಿಕೆಯಾಗಿ ಇಟ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡ್ತಾರ? ಯಾರು ಮಾಡೋದಿಲ್ಲ. ನಿಜವಾಗ್ಲೂ ನೀವು ಒಂದು ಧೈರ್ಯಸ್ಥ ಮನುಷ್ಯ ಆಗ್ಬಿಡ್ರಿ. ಹಂಗಲ್ರಿ,
ಚಂದ್ರಪ್ಪಣ್ಣ ಆಕಿ ನನ್ನ ಜೀವದ ಗೆಳತಿದಾಳ. ಪಾಪ ಈ ಟೈಮ್ನೇ ನಾನು ಆಕಿ ಕೈ ಹಿಡಿಲಿಲ್ಲ ಅಂದ್ರೆ ಹೆಂಗಾಕತ್ರಿ? ಒಂದೇದ್ದು ನಾನು ಅವತ್ತು ನನ್ನ ಫೋನ್ನೇ ರೆಕಾರ್ಡ್ ಮಾಡ್ಕೊಳ್ಳೋ ಬದ್ಲಿ ಶಾಂತಕ್ಕನ ಫೋನ್ನೇ ಮಾಡಿದ್ರೆ ಆಕಿತ್ತು. ಆದ್ರೆ ಶಾಂತಕ್ಕನ ಫೋನ್ ಅಂತಾವಿಲ್ಲ, ನನ್ನ ಫೋನ್ನಾಗ ಮಾಡ್ಕೊಂಡ್ಬಿಟ್ಟೆ ನಾನು ಹಂಗೆ ಕೇಳಿಸ್ಕೊಳಕ್ ಹೋಗಿ. ಈಗ ನಾನು ಮತ್ತೆ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅದು ಇಂಥ ಅನ್ಯಾಯಕಾರರಿಗೆ ಏನಾದ್ರು ನಾವು ಬೆಂಬಲ ಕೊಟ್ವಿ ಅಂದ್ರೆ ಬೆಳ್ಕೊಂತೋಕಾರ. ಆದಷ್ಟು ಅವ್ರ ದಾರಿಗೆ ಹೋಗಿ ಅದನ್ನ ಮಟ್ಟ ಹಾಕ್ಬೇಕು. ಕರೆನ? ನೀವು ಹೇಳೋದು ಸರಿನೇ. ಬರ್ರಿ ರಾಹುಲ, ಇವ್ರನ್ನೆಲ್ಲಾರನ್ನೂ ಕರ್ಕೊಂಡು ಹೋಗಿ ಸೀದಾ ಅವ್ರ ಊರಿಗೆ ಬಿಡ. ಇವ್ರು ಮಲ್ಲೇಶಣ್ಣ ವಾಪಸ್ ಹತ್ತಾರ, ಅವ್ರನ್ನ ಕರ್ಕೊಂಬಂದು ಸೀದಾ ಕೋರ್ಟ್ ಕಡೆ ಬಿಡ. ಹ್ಞೂ ರೀ ಸೌಕರ. ಬರ್ರಿ, ಹುಷಾರಿ, ನಿಧಾನವ್ರಿ. ಹುಷಾರಿ ಓಡಿಸೋ. ನೋಡಪ್ಪ, ಸತ್ಯವನ್ನೇ ಹೇಳುತ್ತೀನಿ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತೇಳಿ ಈ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಪ್ಪ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಈಗ ಹೇಳಪ್ಪ, ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರುವಂಥ ರಾತ್ರಿ ನೀವಿಬ್ರು ಏನಾದರೂ ಭೇಟಿಯಾಗಿದ್ರಾ? ಭೇಟಿಯಾಗಿದ್ವಿ ಸರ್. ಭೇಟಿಯಾಗಿದ್ವಿ ಅಂತಂದರೆ ಆಕಿನ ಫೋನ್ ಮಾಡಿದ್ಲು. ಫೋನ್ ಮಾಡಿ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು, ಅರ್ಜೆಂಟ್ ಬರಲೇಬೇಕು ನೀವು, ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಭಾಳ ಒತ್ತಾಯ ಮಾಡೋಕೆ ಶುರು ಮಾಡಿದ್ಲು. ನನಗೆ ಈಗ ಆಗಲ್ಲ, ಟೈಮ್ ಭಾಳ ಆಗೈತಿ, ಅಲ್ಲ ಇಷ್ಟೊತ್ತಿನಾಗ ಹೆಂಗದ ಬರೋದು ಅಂತೇಳಿ ನಾನು ಅಂದೆ. ಅಂತಂದ್ರು ಆಕಿ ನನ್ನ ಮಾತೇ ಕೇಳಲಿಲ್ಲ. ಇಲ್ಲ ಭೇಟಿಯಾಗುನು ಅಂತ ಭಾಳ ಕಾಡಕತ್ಲು. ಅವಾಗ ನಾನಂಗಾರ ನೀನು ದೂರದ ಮಟ್ಟ ಬರಬೇಡ, ಅಲ್ಲೇ ನಿಮ್ಮ ಮನೆ ಕಡೆನೇ ಇರೋ, ಅಲ್ಲೇ ಒಂದು ಭೇಟಿಯಾಕೇನು ಬೇಕಾರ ಅಂತ ಹೋಗಿದ್ದು ಸರ್. ಸೊ ಆಕೆನೇ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿ ಕರೆದಿದ್ದೆ. ಹೌದ್ರಿ ಸರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮನ್ನ ಆ ಹೆಣ್ಮಗಳು ಭೇಟಿಯಾಗಿ ಏನು ಹೇಳಿದ್ಲ? ಅಷ್ಟೊತ್ತಿನಲ್ಲೇ ಆಕಿ ಯಾಕೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತೇಳಿ ಅನ್ಕೊಂಡ್ಲು? ಸರ್, ಇದೆಲ್ಲ ಅವ್ರ ತಂದಿ ಮಗಳು ಸೇರ್ ಮಾಡಿರೋಂಥ ಪಿತೂರಿ. ರಾತ್ರಿ ನನ್ನ ಮಾತಾಡಕ್ ಕರೆಸಿ ಅದನ್ನ 4 ಮಂದಿ ನೋಡಿ ಆಕಿ ಬಗ್ಗೆ ಆಕಿ ಅವ್ರು ಏನಾರ ಮಾತಾಡಿ ಒಟ್ಟು ನಾನು ಆಕಿನ ಮದುವೆ ಆಗ್ಬೇಕು ಆ ರೀತಿ ನನ್ನ ಸಿಗಿಸೋ ತರ ಅವರು ತಂದಿ ಮಗಳು ಸೇರಿ ಪ್ಲಾನ್ ಮಾಡ್ಕೊಂಡಿದ್ರು ಸರ್. ಈ ವಿಚಾರ ನಮ್ಮ ತಾಯಿಗೆ ಗೊತ್ತಾಗಿ ಅವರು ನಾನು ಎಲ್ಲಿ ಹೊಂಟೇನು ರಾತ್ರಿ ಅಂತೇಳಿ ಅವ್ರು ಫೋನ್ ಬಂದ ತಕ್ಷಣ ನಾನು ಹೊರಟಿದ್ ನೋಡಿ ನಾನು ಹಿಂದೆ ಬಂದಾರ. ನಾನು ಹಿಂದೆ ಬಂದಿದ್ದಕ್ಕೆ ಅವತ್ತು ನಾನು ಉಳ್ಕೊಂಡಿದ್ದೆ. ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಅವತ್ತು ನಾನು ಅದು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕೋತಿದ್ನೋ ಗೊತ್ತಿಲ್ಲ. ಒಟ್ನಾಗ ಅವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡಿದ್ದು ಸರ್. ಏನಿಲ್ಲ, ನನ್ನ ಮದ್ವೆ ಮಾಡ್ಕೋ, ನಿನ್ ಬಿಟ್ಟು ನಂಗೆ ಇರಕ್ಕಾಗಂಗಿಲ್ಲ ಅಂತೇಳಿ ನಂಗೆ ಒತ್ತಾಯ ಮಾಡಕ್ ಶುರು ಮಾಡಿದ್ರು ಸರ್. ನಾನು ನಮ್ಮ ತಂದೆ ತಾಯಿ ಈ ಮದ್ವೆ ಬೇಡ ಅಂದಾರ, ನಾನು ನಿನ್ನ ಮದ್ವೆ ಮಾಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ಹೇಳಿದ್ದು. ಆದ್ರೆ ನಾನು ಮದ್ವೆ ಮಾಡ್ಕೊಮವ, ನಾನಿಲ್ಲ ಅಂದ್ರೆ ಬದುಕಂಗಿಲ್ಲ, ನಂಗೆ ನೀ ಬೇಕೇ ಬೇಕು ಅಂತ ಆ ಹೆಣ್ಮಗಳು ಆಕಿ ಹುಡುಗಿ ಮಾತಾಡಕ್ ಶುರು ಮಾಡಿದ್ಲು. ಒಂದನ ನಾನು ಎಷ್ಟು ಹೇಳಿದ್ರು ಆಕಿ ಕೇಳಲಿಲ್ಲ ಸರ್. ಸೊ ಆಕಿನೇ ನಿಮ್ಮ ಹಿಂದೆ ಬಿದ್ದಿದ್ಲು, ಮದ್ವೆ ಮಾಡ್ಕೋ ಅಂತ ಹೇಳಿ. ನೀವು ಬೇಡ ಅಂತ ಹೇಳಿದ್ರಿ. ಹೌದು ಸರ್ ಯುವರ್ ಆನರ್. ಇಲ್ಲೇ ಗೊತ್ತಾಗುತ್ತೆ ನಮ್ಮ ಕಕ್ಷಿದಾರನ್ನ ಯಾವ ರೀತಿ ತಪ್ಪಲ್ಲಿ ಸಿಕ್ಸೋದಕ್ಕೋಸ್ಕರ ಈ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಜೊತೆಗೆ ಇವ್ರ ಮಗಳು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಮದ್ವೆ ಆಗಕ್ಕೆ ನಾನು ಒಲ್ಲೆ ಅಂತ ಅವ್ರು ಅಷ್ಟು ಹೇಳಿದ್ರು ಕೂಡ ಇವ್ರು ಮದ್ವೆ ಆಗ್ಲೇಬೇಕು ಅಂತ ಇವರು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಗಂಟು ಬಿದ್ದಿದ್ದಾರೆ ಅವರಿಗೆ. ಸೊ ಈ ಒಂದು ಆತ್ಮಹತ್ಯೆಗೂ ಆ ಹುಡುಗಿ ಬರೆದಿರುವಂತ ಈ ಪತ್ರಕ್ಕೂ ಯಾವುದೇ ನಮ್ಮ ಕಕ್ಷಿದಾರನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪರಿಗಣಿಸಿ ದಯವಿಟ್ಟು ಅವರನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿ. ಅಬ್ಜೆಕ್ಷನ್ ಯುವರ್ ಆನರ್. ಎಸ್, ಪ್ರೊಸೀಡ್. ಅವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರು ಸರಿ, ನೀವ್ಯಾಕೆ ಅಷ್ಟೊತ್ತಿನಲ್ಲಿ ಹೋಗಕ್ ಒಪ್ಕೊಂಡ್ರಿ? ಕಾರಣ ಬೇಕಲ್ಲ. ಒಂದು ಹುಡುಗಿ ಒಂದು ಹುಡುಗನ ಜೊತೆ ಅಷ್ಟು ಸಲಿಗೆ ಇಲ್ಲದೆ ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂದ್ರೆ ನೀವ್ ಯಾಕೆ ಹೋಗಕ್ ಒಪ್ಕೊಂಡ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರನ್ನ ತಪ್ಪಲ್ಲಿ ಸಿಕ್ಸಕ್ಕೆ ನೋಡ್ತಾ ಇದ್ದಾರೆ ಯುವರ್ ಆನರ್. ನನ್ನ ವಾದ ಮಂಡಿಸೋದಕ್ಕೆ ನನಗೆ ಅವಕಾಶ ಮಾಡ್ಕೊಡ್ಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನೀವು ಅವ್ರ ಮನೆಗೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ಹಿಂಗೆ ಕರಿತಾ ಇದ್ದಾಳ, ನಂಗೆ ಇಷ್ಟ ಇಲ್ಲ ಬರಕ್ಕೆ ಅಂತ ನೀವು ಹೇಳ್ಬೋದಿತ್ತಲ್ಲ. ಅದು ಏನದು? ಅದು ನಿಮ್ಮ ಮತ್ತೆ ಅವಳ ನಡುವೆ ಪ್ರೀತಿ ಇತ್ತು. ನಿಮ್ಮ ಮನೆಯಲ್ಲಿ ಬೇಡ ಅಂದ್ರು ಅನ್ನೋ ಒಂದೇ ಕಾರಣಕ್ಕೆ ನೀವು ಆ ಹುಡುಗಿನ ನಂಬಿಸಿ ನಡು ನೀರಲ್ಲಿ ಕೈ ಬಿಟ್ಟಿದ್ದೀರಿ. ಅದನ್ನ ಸಹಿಸ್ಕೊಳಕ್ ಆಗದೆ ಇರೋ ಆ ಹುಡುಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವರು ಈಗ ಪತ್ರ ಬರೆದಿಟ್ಟು ಸತ್ತಿದ್ದಾರೆ ಅಂದ್ರೆ ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ. ಆ ಹುಡುಗಿಯ ಈ ಒಂದು ಆತ್ಮಹತ್ಯೆಗೆ ನೇರವಾಗಿ ನೀವೇ ಕಾರಣ ಆಗ್ತೀರಿ. ಇಲ್ಲ, ನಾನು ಏನು ಮಾಡಿಲ್ಲ. ಅವತ್ತಾದ್ರೂ ನಾನು ಅದಕ್ಕೆ ಮುಂಚೆನೆ ಹೇಳಿದ್ದೆ ನಾನು ಮದ್ವೆ ಮಾಡ್ಕೊಳ್ಳಲ್ಲ ಅಂತ. ಅಷ್ಟೆಲ್ಲ ಹೇಳಿ ನಾನು ಆಕಿ ಜೊತೆಗೆ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಡ್ಮೇಲೆ ಇಷ್ಟಕ್ಕೂ ನಾನು ಅವಳ ಪ್ರೀತಿ ಮಾಡಿದೆ ಅನ್ನೋಕ್ಕೇನು 2 ದಿನ ಮುಂಚೆ ಅವಳು ನನಗೆ ನಾನು ಅವಳಿಗೆ ಪ್ರಪೋಸ್ ಮಾಡಿದ್ದು. ಪ್ರಪೋಸ್ ಮಾಡಿದ ತಕ್ಷಣ ನಾವು ಮನೆಯಲ್ಲಿ ಮಾತಾಡಿದ್ವಿ. ನಮ್ಮ ಮನ್ಯಾಗ ನಮ್ಮ ತಾಯಿ ಬೇಡ, ನಮ್ಮ ಅಪ್ಪಾಜಿ ಬೇಡ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಆಕಿಗೆ ಹೇಳಿನಿ, ಮನ್ಯಾಗ ಒಪ್ಕೊಳಕತ್ತಿಲ್ಲ, ಬೇಡ ಬಿಡು ಹೋಗ್ಲಿ, ನೀನು ಮನ್ಯಾಗ ತೋರಿಸಿದ ಹುಡುಗ ನೀ ಮದ್ವೆ ಮಾಡ್ಕೊ, ನಮ್ಮ ಮನ್ಯಾಗ ತೋರಿಸಿದ ಹುಡುಗಿ ನಾ ಮದ್ವೆ ಮಾಡ್ಕೋತೀನಿ ಅಂತ ಅವಾಗ ಇಮಿಡಿಯೇಟ್ ಆಗಿ ಹೇಳಿನಿ. ಅಷ್ಟು ಬಿಟ್ರೆ ಆಕಿ ಮತ್ತೆ ನನ್ನ ನಡುವೆ ಮೊದಲು ಇದ್ದಿದ್ದು ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಮ್ಗೆ ಬೇರೆ ಯಾವುದೇ ರೀತಿಯಲ್ಲಿ ನಾವು ಮೂವ್ ಮಾಡಿಲ್ಲ. ನಿಮ್ಮ ಮನೆಗೂ ಮತ್ತೆ ಅವ್ರ ಮನೆಗೂ ಆಗಲ್ಲ. 25 ವರ್ಷದಿಂದ ನೀವು ದೂರ ಇದ್ದೀರಿ ಅಂತ ಮಾಹಿತಿ ಬಂದಿದೆ. ಅಂದ ಮೇಲೆ ಯಾಕೆ ನೀವು ಆ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರಿ? ಆಕಿನ್ನೇ ಯಾಕೆ ಪ್ರೀತಿ ಮಾಡಿದ್ರಿ? ಮನೆಗಳ ನಡುವೆ ಜಗಳ ಇತ್ತು. ಆದ್ರೆ ನಾವು ಇವಾಗ ಹುಟ್ಟಿರೋಂಥ ಪೀಳಿಗೆ ನಾವ್ಯಾಕೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ, ಬೇಡ, ಏನೋ ತಪ್ಪಾಗಿರುತ್ತೆ ಅಂತ ನಾವು ಮೊದ್ಲಿಂದನೂ ಮಾತಾಡ್ತಾ ಇದ್ರಿ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇತ್ತು. ಅವ್ರ ಮಗಳನ್ನ ಈ ರೀತಿಯಾಗಿ ಸಿಕ್ಸಿ ಅವರ ಕುಟುಂಬವನ್ನ ಕಣ್ಣೀರಲ್ಲಿ ಕೈ ತೊಳಸ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿತ್ತು. ಎಸ್? ಇಲ್ಲ, ನನ್ನ
ಆರ್ಡರ್ ಆರ್ಡರ್ ನೋಡಿಮ್ಮ, ಏನೇ ಹೇಳೋದಿದ್ರು ಕಟ್ಕಟೆಯಲ್ಲಿ ಬಂದು ಹೇಳುವಂತ್ರಿ. ಈಗ ಸುಮ್ನಿರಿ. ಏನ್ರಿ ಇದೆಲ್ಲ? ಫಸ್ಟ್ ಪ್ರಪೋಸ್ ಮಾಡಿದ್ ನೀವಾ ಅವರ? ನಾನೇ. ಅಂದಮೇಲೆ ನಿಮ್ಮ ಮನೆಯಲ್ಲಿ ನೀವು ಮಾತಾಡದೆ ಅವ್ರಿಗೆ ವಿಷಯನೇ ಮುಟ್ಟಿಸ್ದೆ ಯಾವ ರೀತಿ ನೀವು ಪ್ರಪೋಸ್ ಮಾಡಿದ್ರಿ? ಪ್ರಪೋಸ್ ಮಾಡಿ ಆ ಹುಡುಗಿನ ಪ್ರೀತಿಯಲ್ಲಿ ಬೀಳಿಸಿ ಆಮೇಲೆ ನೀವು ಅವ್ರ ಮನಸ್ಸಲ್ಲಿ ಇಲ್ಲದೆ ಇರೋಂಥ ಆಸೆನ ಹುಟ್ಟಿಸಿ ಆಮೇಲೆ ನೀವು ಬೇಡ ಅಂತಂದ್ರೆ ಹೆಂಗಿದ? ಮನೆಯಾಗ ಒಂದು ಮಾತು ಬೇರೆ ಹುಡುಗಿ ಮದುವೆ ಮಾಡ್ಕೊಂಡ ತಕ್ಷಣ ಅಷ್ಟು ಸುಲಭಕ್ಕೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವಂಥ ಪ್ರೀತಿನ ಮರೆತು ಬಿಟ್ರ? ಅದು ನಮ್ಮ ತಂದೆ ತಾಯಿ ಮಾತು ನಾನು ಯಾವತ್ತೂ ಮೀರಿಲ್ಲ. ಅದಕ್ಕೆ ಅವ್ರಿಗೆ ಮೋಸ, ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ನಡ್ಕೋಬಾರ್ದು ಅಂತ ನಾನು ಬೇಡ ಅಂದೆ. ಅಷ್ಟಕ್ಕೂ ಅವತ್ತು ರಾತ್ರಿ ನಾನು ಆಕಿನ ಬೆಟ್ಟದಾಗ ನಮ್ಮ ತಾಯಿ ನನ್ನ ಜೊತೆಗೆ ಇದ್ರು. ಒಂದು ಸಾಕ್ಷಿನ ವಿಚಾರಣೆ ಮಾಡೋದಕ್ಕೆ ನಂಗೆ ಅವು ಅನುಮತಿ ಮಾಡಿಕೊಡ್ಬೇಕು. ಅಂದಂಗೆ ನಿಮ್ಮ ಹೆಸರು? ಜಾನ್ಕಮ್ಮ ಅಂತ ಹೇಳ್ರಿ. ಇವರು ಮತ್ತೆ ವಂದನ ಅಂದ್ರೆ ಆ ಲೋಕಪ್ಪ ಅವರ ಮಗಳು ವಂದನ ಇಬ್ರು ಜೊತೆಗಿರೋದನ್ನ ನೀವು ನೋಡಿರ್ಯಾ? ಹ್ಞೂ ಸರ, ನೋಡೇನ್ರಿ. ನಾ ಒಬ್ಬಕ್ಕೆ ಅಲ್ರಿ, ನನ್ನ ಜೊತೆಗೆ ಇನ್ನಿಬ್ರು ಇದ್ರಿ. ಅವ್ರ ಊರಿಗೆ ಹೋಗ್ಯಾರ. ಅವ್ರಿದ್ರು ಕರೆಸ್ತಿದ್ದೆ, ಮತ್ತೆ ಅವ್ರ ಊರಿಗೆ ಹೋಗ್ಯಾರ. ಹಂಗಾಗಿ ನಾ ಒಬ್ಬಕ್ಕೆ ಬನ್ನಿರಿ. ಅವತ್ತು ರಾತ್ರಿ ಇಬ್ರು ಮಾತಾಡಕತ್ತಿದ್ರಿ. ಸುಮಾರು ಬಾರಿ ಹೊತ್ತ ಆಗಿತ್ತವತ್ತು. ಓ, ಏನ್ ಮಾತಾಡ್ತಾ ಇದ್ರು? ಏನ್ ಮಾತಾಡ್ತಿದ್ರು ಅಂತ ಪಕ್ಕಾ ಗೊತ್ತಾಗ್ಲಿಲ್ರಿ ಸರ್. ಆದ್ರೆ ಇಬ್ರು ಜೊತೆಗೆ ಇದ್ರೆ ಆಮೇಲೆ ಅವಾಗ ಜೊತೆಗಿದ್ರು ಏನೋ ಒಟ್ಟ ಹುಡುಗಿ ಭಾಳ ಗೋಗರ್ದಂಗೆ ಆಗಾಕತ್ತಿತ್ರಿ. ನೀವು ನೋಡಿದಾಗ ಇವ್ರ ತಾಯಿ ಇವ್ರ ಜೊತೆಗೆ ಇದ್ರಾ? ಇಲ್ರಿ ಸರ್. ಆಮ್ಯಾಗ ನಾವು ಹೋಗಿ ನಿಂತು ಭಾಳ ಒಂದು 5-10 ನಿಮಿಷಕ್ಕೆ ಬಂದ್ರಿ ಅವ್ರವ್ರ ಶಾಂತಕರ. ಸೊ ನೀವು ನೋಡಿದಾಗ ಯಾರು ಇರ್ಲಿಲ್ಲ? ಹ್ಞೂ ರೀ ಸರ್, ಯಾರಿದ್ದಿಲ್ರಿ. ಅವ್ರು ಬಂದ್ಮೇಲೆ ಏನ್ ಹೇಳಿದ್ರು? ಅವ್ರು ಬಂದ್ಮೇಲೆ ಭಾಳ ತಡವರ್ಸಕತ್ತಿದ್ರು. ಇದು ಗಾಬರಿಗೆ ಇದ್ರಿ. ನಾ ಇಲ್ಲೇ ಇದಕ್ಕೆ ಹೋಗಿದ್ವಿ ಇತ್ಲಕ್ಕ ಬನ್ನಿ ಅಂತ ಹೇಳಿದ್ರು. ಹೇಳಿ ವಾಪಸ್ ಆ ಹುಡುಗಿಗೆ ಏನೋ ಬೇರೆ ಮದುವೆ ನಿಶ್ಚಯ ಮಾಡ್ಯಾರಂತ ಒಲ್ಲ ಅನ್ನಕತ್ತಾಳ, ನನ್ನ ಮಗನ ಮುಂದೆ ಹೇಳಕತ್ತಾಳ ಅಂತ ಅಂದ್ರ. ಅಂದ್ಬಿಟ್ಲೆ ನಾವ ಬೇದ್ವಿ. ಹಂಗ್ಯಾಕೆ ಮಾಡ್ತೀವ, ತಂದೆ ತಾಯಿ ತೋರಿಸಿದ ಹುಡುಗನ ಮದುವೆ ಮಾಡ್ಕೋ, ಅದಕ್ಕೆ ಇಲ್ಲಾಕೆ ನೀ ಇಷ್ಟೊತ್ತೇ ನಿಂತಿರಿ ಮಾತಾಡ್ಕೊಂತ ನೀವು ಅಂತೇಳಿ ಬೈದ್ವಿ ರೀ. ಬೈದು ನಮ್ಮ ಪಾಡಿಗೆ ನಾವು ಹೋದ್ವಿ. ಅವ್ರ ಮಗನ ಕರ್ಕೊಂಡು ಹೋದ್ರೆ, ಇವ್ರ ಮಗಳನ್ನ ಕರ್ಕೊಂಡು ಹೋದ್ರಿ. ಸೊ ಯುವರ್ ಆನರ್, ಇವರಿಬ್ರು ಮಾತಾಡ್ತಾ ಇದ್ದಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಅವ್ರ ತಾಯಿ ಬಂದಿದ್ದಾರೆ. ಮಗನ ಮೇಲೆ ಯಾವುದೇ ಅಪರಾಧ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಮಗನ್ನ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಳ್ಳಿ ಹೆಣ್ಮಕ್ಳಿಗೆ ಇಲ್ಲದ ಸಲದ ಸುಳ್ಳು ಹೇಳಿ ಮಗನ್ನ ಆ ಜಾಗದಿಂದ ಕರ್ಕೊಂಡು ಹೋಗಿದ್ದಾರೆ. ಯುವರ್ ಆನರ್, ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು. ಪ್ರೊಸೀಡ್. ಅಲ್ಲ, ನೈಟ್ ರಾತ್ರಿ ಸುಮಾರು ಹೊತ್ತಾಗಿತ್ತು ಅಂತ ಹೇಳ್ತೀರಿ, ಅವರಿಬ್ರು ಅಲ್ಲೇ ನಿಂತು ಮಾತಾಡ್ತಾ ಇದ್ರು ಅಂತಾನು ಹೇಳ್ತೀರಿ. ಆದ್ರೆ ಅಷ್ಟೊತ್ತಿನಲ್ಲಿ ನಿಮಗೇನು ಕೆಲಸ ಇತ್ತು? ನೀವು ಯಾಕೆ ಲೋಕಪ್ಪ ಅವರ ತೋಟದ ಹಿಂಭಾಗಕ್ಕೆ ಮೂರು ಜನ ಬಂದಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್, ನನ್ನ ಕಕ್ಷಿದಾರರು ಬಹಳ ಅಮಾಯಕರು. ಆ ಸಾಕ್ಷಿದಾರರ ದಿಕ್ಕು ತಪ್ಪಿಸೋಕೆ ಹೊರಟಿದ್ದಾರೆ ಇವರು. ಇಲ್ಲ ಯುವರ್ ಆನರ್, ನನ್ನ ವಾದ ಸರಿಯಾಗೇ ಇದೆ. ಯಾಕೆ ಅಲ್ಲಿ ಬಂದಿದ್ರು ಅಂತ ಕೇಳ್ತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಓವರ್. ಹೇಳಿಮ್ಮ, ಯಾಕೆ ಬಂದಿದ್ರಿ ಅಷ್ಟೊತ್ತಿಗೆ? ಅಷ್ಟೊತ್ತಿನಲ್ಲಿ ಹೊಲದ ಕೆಲಸ ಯಾರು ಮಾಡಲ್ಲ ಅಂದಮೇಲೆ ಸುಮಾರು ಹೊತ್ತಾಗಿತ್ತು ಅಂದ್ರೆ ನೀವು ಎಲ್ಲಿ ಯಾಕೆ ಅಡ್ಡಾಡ್ತಾ ಇದ್ರಿ? ಅದು ಲೋಕಪ್ಪಣ್ಣರ ನಾವೆಲ್ಲರೂ ಕಟ್ಟಿ ಕಡೆ ಅಲ್ಲೇ ಉಂಡು ನಮ್ಮ ಕಟ್ಟಿ ಕಡೆ ಕುಂತಿದ್ವಿ ರೀ. ಸ್ವಲ್ಪ ಹೊತ್ತಾಗ ಮಠ ಮಾತಾಡಿ ಚಾಡ್ರಿ ನಮಗೆ. ಲೋಕಪ್ಪಣ್ಣರ ನಮ್ಮ ಮನೆ ದಾರಿಯಾಗ ಹಾಸಿ ಹೋಗ್ತಾ ಬಂದ್ರಿ. ಬಂದ್ರು ಇಲ್ಲವ ಏನೋ ಒಟ್ಟು ಗೊತ್ತಿಲ್ಲ, ನಮ್ಮ ಮನೆ ಹಿಂಭಾಗದ ತೋಟದ ಕಡೆ ಯಾಕೋ ಒಂಥರ ಏನ ಗದ್ಲ ಯಾರ ಮಾತಾಡ್ದಂಗೆ ಆಗತ್ತಿವ. ನಾನು ಅಲ್ಲೇ ಹೊಂಟನಿ, ಒಟ್ಟು ಬಾರವ ಅಂತ ಕರೆದ್ರು. ಆಮೇಲೆ ಯಾರ ಬಂದಂಗೆ ಆಗತ್ತೈತಿ, ಒಂಚೂರು ಬಾರವ ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋದ್ರಿ. ನಾವು ನಮ್ಮ ಮನೆಗೆ ಗಂಡ್ಮಕ್ಳಿಗೆ ಎಬ್ಸ್ತೇವೆ ತಡ್ರಿ ಅಂದ್ವಿ. ಇಲ್ಲ ನೀವು ಬರ್ರಿ ಒಂದು 3-4 ಜನ ಅಂತೇಳಿ ನಮ್ಮನೆ ಕರ್ಕೊಂಡು ಹೋದ್ರಿ. ಮತ್ತೆ ಇವ್ರ ಹೊಲ್ದಾಗೆ ಕೆಲಸ ಮಾಡೋದಲ್ಲ, ಇನ್ನು ದಣಿಗಳು ಕರೆದಾಗ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ ಸಕ್ಕರ್ ಕರೆದಾಗ. ಅದಕ್ಕೆ ಆಯ್ತು ನೋಡ್ರಿ ಹಂಗಾರಿ ಏನು ನೋಡೋಣ ಅಂತೇಳಿ ಬಂದಿದ್ರಿ ಅಷ್ಟೇ, ಮತ್ತೇನಿಲ್ಲ. ಅದ್ರಾಗ ನಮ್ಮ ಹೆಣ್ಮಕ್ಳು ಕರೆಯಾಕತ್ತಾರ ನಿಮ್ಮನ್ನ ಅಂತ ಹೇಳಿದ್ರೆ, ಇನ್ನು ಪಾಪ ಗೌಡ್ ಶಾಣೆ ಯಾಕೆ ಕರೆಯಾಕತ್ತಾರ ಏನೋ, ಏನಾರ ಕೊಡಗಿಡ್ತಾರ ಏನೋ. ಒಂದು ಸ್ವಲ್ಪ ಅವರು ಸೀರಿನ ಮತ್ತೆ ಹಿಂಗೆ ಉಳಿದಿದ್ದ ಅಡಿಗೆ ಗಿಡಿಗೆ ಕೊಡೋ ಪದ್ಧತಿ ಐತ್ರಿ, ಕೊಡ್ತಿರ್ತಾರ ಅವಾಗವಾಗ. ಅದಕ್ಕೆ ಏನಾರ ಕೊಡ್ಬೋದು ಅಂತೇಳಿ ಹೋಗಿದ್ದವತ್ತು ನಾವು. ಸೊ ಅವರು ನಿಮ್ಮನ್ನ ಕರ್ಕೊಂಡು ಬಂದಿದ್ದು? ಹೌದ್ರಿ ಸರ್.